ಆವತ್ತಿನ ದಿನ ಏಕಾಏಕಿ ಅಲ್ಲಿಗೆ ಹೋಗಿ ಆ ಗ್ರಾಮದವರೇ ಇಲ್ಲ, ಅಲ್ಲಿ ಆ ಗ್ರಾಮದ ಯಜಮಾನರುಗಳೇ ಇಲ್ಲ, ಆ ಗ್ರಾಮದ ಮುಖ್ಯಸ್ಥರು ಇಲ್ಲ, ತಾಲೂಕಿನ ಕುರುಬ ಸಮಾಜ ಮುಖಂಡರು ಇಲ್ಲ. ಭಾಳ ನೋವಾಗೋದು ಏನಪ್ಪ ಅಂತಂದರೆ, ನಾವು ಓದಿರೋ ಇತಿಹಾಸ ಸಂಗೊಳ್ಳಿ ರಾಯಣ್ಣವರು ದೇಶ ಪ್ರೇಮಿ, ದೇಶಭಕ್ತ, ನಿಷ್ಠೆಗೆಸ್ಟಾದವರು, ಇಂಗ್ಲೀಷ್ ವಿರುದ್ಧ ಹೋರಾಟ ಮಾಡಿದವರು, ಕೊನೆಯವರೆಗೂ ಒಬ್ಬನೇ ಇದ್ದರೂ ಕೂಡ ಯಾರಿಗೂ ಬೆದರದೆ ಒಬ್ಬರೇ ಹೋರಾಟ ಮಾಡಿದ್ರು ಅಂತೆಲ್ಲ ನಾವು ಓದಿರೋ ಇದರಲ್ಲಿದೆ. ಆದರೆ ಇವರು ಅದನ್ನ ಹೆಂಗೆ ದುರ್ಬಳಕೆ ಮಾಡ್ಕೊತಾವ್ರೆ ಅಂತಂದರೆ, ಆ ನಿಷ್ಠೆನೇ ಅವರು ಪ್ರಶ್ನೆ ಮಾಡೋಂಥ ಸ್ಥಿತಿಗೆ ಹೋಗ್ತಾಯಿದ್ದಾರೆ. ಎಲ್ಲ ನೀವುಗಳು ಓದಿದ್ದೀರಿ, ನಾವು ಓದಿದ್ದೀವಿ, ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಕುರುಬ ಅಂತ ಎಲ್ಲರ ಮೆನ್ಷನ್ ಆಗಿದೆಯಾ? ಇವರು ಅದನ್ನು ಜಾತಿಗೆ ಕಟ್ಟೋದಕ್ಕೆ ಹೋಗ್ತಾಯಿದ್ದಾರೆ, ಎಲ್ರಿಗೂ ಬೇಕಾದಂಥವ್ರೆ. ಆದರೆ ಈಗ ಅವ್ರು ಹೋಗ್ತಿರೋ ರೀತಿ ಇದೆಯಲ್ಲ, ಅದರಲ್ಲಿ ನಿಮಗೆ ಸ್ಪಷ್ಟನೆ ನಾನು ಹೇಳೋದು ಬೇಕಾಗಿಲ್ಲ, ಮಗು ಕೂಡ ಹೇಳ್ತದೆ. ಅವತ್ತಿನ ದಿನ ನೀವು ವಿಡಿಯೋದ ಮಾಧ್ಯಮಗಳೆಲ್ಲ ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತಾಡಿರೋ ರೀತಿ ನೋಡಿದಾಗ ಅವ್ರಿಗೆ ಪುತ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಅವ್ರ ಸದುದ್ದೇಶ ಇರೋದೆಲ್ಲ ಸಂಪೂರ್ಣ 2028 ಚುನಾವಣೆ, 2028 ಚುನಾವಣೆ, 2028 ಚುನಾವಣೆ ಬಿಟ್ಟರೆ ಪುತ್ಲಿ ನಿರ್ಮಾಣ ಮಾಡಬೇಕು, ಅಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ಚರ್ಚೆ ಮಾಡಬೇಕು, ಯಜಮಾನ್ರನ್ನ ಕರಿಬೇಕು, ಊರವ್ರನ್ನೆಲ್ಲ ಸೇರಿಸ್ಕೋಬೇಕು, ಎಲ್ಲ ಪಕ್ಷದವ್ರನ್ನೂ ಕರಿಬೇಕು, ನಾವೆಲ್ಲ ಸೇರಿ ನಿಲ್ಸೋಣ ಅನ್ನಬೇಕು ಅನ್ನೋ ಸದುದ್ದೇಶ ಇಲ್ಲ ಅವ್ರಿಗೆ. ಅವ್ರ ವಿಡಿಯೋ ಅವರುವೇ ಒಂದು ಟಗರು ಸಾಕ್ತಾಯಿದ್ದೀನಿ 2028ಕ್ಕೆ ಅಂತವ್ರೆ. ಎಷ್ಟು ಟಗರು ಸಾಕಿದ್ರು ಕಡದೆ ಬಿಡಿತಾರ? ಉದ್ದೇಶ ಸ್ಪಷ್ಟ, 2028 ಚುನಾವಣೆ ಅನ್ನೋದು ಸ್ಪಷ್ಟ ಬಿಟ್ಟರೆ ಇನ್ನೇನಾರ ಇದೆಯಾ ಅದರಲ್ಲಿ? ಮುಖ್ಯವಾಗಿ ಹುಣಸೂರು, ಕಲ್ಕುಂಟೆ ಹಾಗೂ ಎಚ್ ವಿ ಮಂಜುನಾಥನ ಬಗ್ಗೆ ಕಳೆದ ಒಂದು 10 ದಿನಗಳ ಹಿಂದೆಯಿಂದ ಒಂದು ಕಳಂಕಿತವಾದ ವಿಚಾರವಾಗಿ ಇದನ್ನು ನೀವು ಸಮಜಾಯಿಸಿ ಅಂತಿರೋ, ಸಾರ್ವಜನಿಕರಿಗೆ ಅರಿವು ಮೂಡಿಸೋದು ಅಂತಿರೋ, ಇಲ್ಲ ಈ ಒಂದು ಗೋಷ್ಠಿ ಯಾರ ತಪ್ಪು ಯಾರ ತಪ್ಪಿಲ್ಲ ಅಂತ ಹೇಳೋ ವಿಚಾರವಾಗಿ ಈಗ ಸಾಮಾಜಿಕ ಜಾಲತಾಣ ಮುಂದೆ ಬರಬೇಕಾಯ್ತು. ಅದು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ದೇಶಪ್ರೇಮಿ, ನಾಡಪ್ರೇಮಿ, ನಿಷ್ಠೆಗೆ ಹೆಸರಾದಂಥ ಇತ್ತೀಚಿನ ಯುವಕರಿಗೆ ಒಂದು ಪ್ರೇರಣಾಶಕ್ತಿಯಾದಂಥ ಸಂಗೊಳ್ಳಿ ರಾಯಣ್ಣರವರ ಅಭಿಮಾನಿಗಳಿಗೆ, ಸಂಗೊಳ್ಳಿ ರಾಯಣ್ಣರ ಹಿತೈಷಿಗಳಿಗೆ, ಸಂಗೊಳ್ಳಿ ರಾಯಣ್ಣ ಆರಾಧಿಸುವವರಿಗೆ ಮನಸ್ಸಿಗೆ ನೋವಾಗಿದೆ. ರಾಜ್ಯಾದ್ಯಂತ ಸುಮಾರು ಜನ ನನಗೆ ಫೋನ್ ಮಾಡಿ ವಿಚಾರಿಸಿ ಇದ್ರ ಬಗ್ಗೆ ಒಂದು ನೀವು ಸ್ಪಷ್ಟನೆ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೇನೆ. ಇನ್ನೊಬ್ಬರು ಯಾರೋ ಹೇಳಿದ್ರು ಮಾಡಿದ್ರು ಅನ್ನೋ ವಿಚಾರಕ್ಕಲ್ಲ, ಅವ್ರಿಗೆಲ್ಲ ಮನಸ್ಸಿಗೆ ನೋವಾಗಿದೆ ಅಂತ. ಇಲ್ಲಿ ಸ್ಪಷ್ಟನೆ ಏನಪ್ಪ ಅಂತಂದರೆ, ಈ ಒಂದು ಘಟನೆಯಲ್ಲಿ ನನ್ನ ಪಾತ್ರ ಕಿಂಚಿತವೂ ಇಲ್ಲ. ಇದು ಸಂಪೂರ್ಣ ಕಾನೂನಾತ್ಮಕದ ಒಂದು ಆಡಳಿತಾತ್ಮಕದ ವಿಚಾರದಲ್ಲಾದಂಥ ಒಂದು ಘಟನೆ. ಅದನ್ನು ದುರ್ಬಳಕೆ ಮಾಡಿಕೊಂಡಂಥವರ ಅಟ್ಟಹಾಸ ಇದು. ಇದನ್ನು ಬಣ್ಣಿಸ್ಬೇಕಾದ್ರೆ ಆ ರೀತಿ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಯಾರದು ಸರ್ ತಪ್ಪು, ಯಾರು ಏನು ಮಾಡಿದ್ರು ಅಂತ. ಮೊದಲನೇದಾಗಿ ನನಗೆ ಯಾರ್ಯಾರು ರಾಜ್ಯದಿಂದ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರುಗಳು, ಗದಗ, ಹುಬ್ಬಳ್ಳಿ, ಬಳ್ಳಾರಿ, ಧಾರವಾಡ ಎಲ್ಲ ಕಡೆಯಿಂದನೂ ಮಾಡಿದ್ದಾರೆ. ನನಗೊಂಥರ ಒಳ್ಳೆಯದೇ ಆಗೋಯ್ತು ಅನಿಸುತ್ತೆ. ಆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನನ್ನ ನಂಬರ್ನ, ಇನ್ನಿತರ ನಮ್ಮ ಕಾರ್ಯಕರ್ತರ ನಂಬರ್ನ ಹಾಕ್ಬಿಟ್ರು. ಅದು ಭಾಳ ತಪ್ಪು. ಅದು ಕಾನೂನಾತ್ಮಕವಾಗೂ ತಪ್ಪು ಮಾಡಿದ್ರು ನಾನು ಅವ್ರನ್ನ ಏನೂ ಮಾತಾಡ್ತಾ ಇಲ್ಲ. ಆ ಒಂದು ರೀತಿಯಲ್ಲಿ ಎಲ್ಲರೂ ನನಗೆ ಯಾಕೆ ಸರ್ ಅಲ್ಲಿ ಈ ಥರ ಆಗ್ತಾಯಿದೆ, ಯಾಕೆ ಸರ್ ಇಲ್ಲಿ ಆಗ್ತಾಯಿದೆ ಅಂದಾಗ ನಾನು ಕೂಡ ಅವ್ರಿಗೆ ವಿಚಾರನ, ನಾನು ಒಬ್ಬರದ್ದು ಫೋನ್ನ ಡಿನೈ ಮಾಡಿಲ್ಲ, ಎಲ್ಲರನ್ನೂ ಎತ್ತು ಮಾತಾಡಿದೆ. ಒಂದು 4-5 ಜನ ಭಾಳ ಕೆಟ್ಟದಾಗಿ ರಿಯಾಕ್ಷನ್ ಮಾಡಿದ್ರು, ಇನ್ನು ಬಾಕಿ 100 ಜನ ಒಳ್ಳೆಯ ರೀತಿಯಲ್ಲೇ ಅದನ್ನ ಸ್ವಾಗತಿಸಿದ್ರು. ಇಲ್ಲಿ ಯಾವುದೇ ರೀತಿಯಾದಂಥ ದಳ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ ಪಾತ್ರ ಇಲ್ಲ. ಇದು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಇದರಲ್ಲಿ ಸಂಪೂರ್ಣ 17/12/2012 ಅಂದಿನ BJP ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸರ್ಕಾರದಿಂದ ಹೊರಡಿಸಿದಂಥ ಸುತ್ತೋಲೆ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ಅದರ ಮಧ್ಯ ಕಳೆದ 3 ತಿಂಗಳಿಂದನೇ ಏನು ಆ ಒಂದು ಸಂಘ, ಬೀರೇಶ್ವರ ಸಂಘ ಅಂತ ಇತ್ತು, ಅದೊಂದು ಬೀರೇಶ್ವರ ದೇವಸ್ಥಾನ ಮಾಡಿಕೊಂಡು ಬೀರೇಶ್ವರನ ಜಾತ್ರೆ ಮಾಡಿಕೊಂಡಂಥ ಸಂಘ ಇವರ ಇನ್ಫ್ಲುಯೆನ್ಸ್ಗೆ ಬಲಿಯಾದಾಗ ಅವರು ಒಂದು ಪುತ್ಲಿನ ಕೊಡೋ ಅಂಥದ್ದಾದಾಗ ಕಾನೂನಾತ್ಮಕವಾಗಿ ಯಾವುದೂ ಕೂಡ ಪರ್ಮಿಷನ್ಗಳನ್ನ ತಗೊಳ್ಳದೆ ಮಾಡೋಕ್ಕೆ ಹೋದಾಗ
ಜೊತೆಗೆ ಜೂನ್ ತಿಂಗಳಲ್ಲೇ ಆ ಒಂದು ಹಿಂಬರನ್ನು ಕೊಟ್ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಮುನ್ಸಿಪಾಲ್ಟಿ ಮುಖಾಂತರ ಅದು ಕಾನೂನಾತ್ಮಕವಾಗಿ ಅವರು ನಡೆ ತಗೊಂಡಿರೋಂಥದ್ದು. ಇಲ್ಲಿ ತಾಲೂಕಿಗೆ ಬೇರೆ ತಾಲೂಕಿಂದ ಒಂದು ಕೆಟ್ಟ ಕ್ರಿಮಿ ಸೇರ್ಕೊಬಿಟ್ಟು ಕೇವಲ ಒಬ್ಬ ವ್ಯಕ್ತಿಯಿಂದ ಇವತ್ತಿಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಅವ್ರಿಗೆ ಕಲ್ಕುಂಡ್ಕೆ ಗ್ರಾಮ ಏನು, ಅಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ, ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ ವಿಶ್ವಾಸ ನಂಬಿಕೆ ಮೇಲೆ, ಅದ್ರ ಮೇಲೆ ಇತ್ತೀಚೆಗೆ ಆಗೋಂಥ ಘಟನೆಗಳು, ಇವೆಲ್ಲದರ ಅರಿವಿಲ್ಲದೆ ಇರೋಂಥ ಮುಗ್ಧ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇದಾಗಿರೋಂಥದ್ದು. ಎಲ್ಲದಕ್ಕಿಂತ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗಾಗಲೇ ತಾಲೂಕಿನಲ್ಲಿ 4-5 ಪುತ್ಲಿಗಳು ಮೌರ್ಯ ಅನ್ನೋರು ಕೊಟ್ಟಿದ್ದಾರೆ. ಮೌರ್ಯ ಅನ್ನೋರ ಉದ್ದೇಶನೂ ತಪ್ಪಿಲ್ಲ. ಮಹನೀಯನ ವ್ಯಕ್ತಿನ 100 ಪುತ್ಲಿಗಳಿಡಬೇಕು ರಾಜ್ಯದಲ್ಲಿ ಅಂತ ಅವ್ರ ಆಸೆ ಬರ್ತಾಯಿದ್ದಾರೆ. ನಮ್ಮ ತಾಲೂಕಲ್ಲಿ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಗ್ರಾಮದಲ್ಲಿ ಇಟ್ಟಿದ್ದಾರೆ, ಎಲ್ಲೆಲ್ಲಿ ತಕರಾರಿಲ್ಲ, ಎಲ್ಲೆಲ್ಲಿ ಕಾನೂನಾತ್ಮಕದ ತೊಡಕಿಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ. ಬರೀ ಹುಣಸೂರು ತಾಲೂಕೆಲ್ಲ ಇನ್ನು ಬೇರೆ ತಾಲೂಕುಗಳಲ್ಲಿ ಇಟ್ಟಿದ್ದಾರೆ. ಉದ್ದೇಶ ಸರಿ ಇದೆ. ಅವರ ಸದುದ್ದೇಶನ ಇವರು ದುರ್ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಅಲ್ಲಿ ಬಂದಿರೋಂಥ ತಪ್ಪು. ಈಗ ಕಲ್ಕುಂಡ್ಕೆ, ಈಗ ನಿಮ್ಮ ಮಾಧ್ಯಮದೆಲ್ಲ ಬರ್ತಿರೋದೇನೋ ಹುಣಸೂರು, ಕಲ್ಕುಂಡ್ಕೆ, ಎಚ್ ವಿ ಮಂಜುನಾಥ್, ಹುಣಸೂರು, ಕಲ್ಕುಂಡ್ಕೆ, ಎಚ್ ವಿ ಮಂಜುನಾಥ್. ಕಳಂಕ ಬಂದಿರೋದು ಈ 3 ಹೆಸರುಗಳಿಗೆ. ಆದರೆ ಕಲ್ಕುಂಡ್ಕೆ ಅವರ ಯಾವ ಸಮಾಜದ ಯಾವ ಪಾತ್ರನೂ ಇಲ್ಲ. ಪಾಪ ಯಾರು ಅಲ್ಲಿ ಕಲ್ಕುಂಡ್ಕೆ ಜನರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿನ ಯಜಮಾನರುಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಸಂಘದ ಹುಡುಗರು, ಅವನು ಶ್ರೀನಿವಾಸ್ ಅಂತ ಅಧ್ಯಕ್ಷ ಇದ್ದಾನೆ, ಅವನು ಕೂಡ ಮುಗ್ಧ ಇದ್ದಾನೆ. ಆ ಯುವಕರಿಗೆ ಅವರೊಂದು ಅಭಿಮಾನ. ಸಂಗೊಳ್ಳಿ ರಾಯಣ್ಣಗೆ ನಾನೊಬ್ಬ ಅಭಿಮಾನಿ. ಆ ಅಭಿಮಾನದಲ್ಲಿ ಇಡಬೇಕು. ಇಡಕ್ಕೆ ಹೋದಾಗ ಕಾನೂನಿನ ಯಾವುದೇ ಚೌಕಟ್ಟಿಗೆ ಒಳಪಡ್ದಂಗೆ ಇಡಕ್ಕೆ ಹೋದ್ರು ಅವರು. ಏನದ ನಮ್ಮನೆ ಮುಂದೆ ಆ ಥರ ಅಂತ. ಆದರೆ ಆ ಜಾಗ ಯಾವುದು? ಈಗ ಸುಪ್ರೀಂ ಕೋರ್ಟು ಆದೇಶ ಆಗಲಿ, ಸರ್ಕಾರದ ಸುತ್ತಲೂ ಯಾಕೆ ಉದ್ದೇಶ ಏನು? ಮಹನೀಯರನ್ನ ಇವ್ರನ್ನೆಲ್ಲ ತಗೊಬಂದು ಬೀದಿ ನಿಲ್ಲಿಸಬೇಡಿ, ಪಾರ್ಕಲ್ಲಿಡಿ, ಇಲ್ಲಾಂದರೆ ಒಂದು CA ಸೈಟ್ ಮಾಡಿಡಿ, ಇಲ್ಲ ನಿಮ್ಮ ಸ್ವಂತ ಜಾಗದಲ್ಲಿಡಿ, ಅದನ್ನು ಸ್ವಚ್ಛವಾಗಿಡಿ, ಅವ್ರಿಗೆ ಗೌರವಿಸಿ, ಅವ್ರಿಗೆ ಪೂಜಿಸಿ, ಅವ್ರಿಗೆ ಹೂನಾರ ಹಾಕಿ, ಇಷ್ಟ ಬಂದಾಗ ರೋಡಲ್ಲಿ ನಿಲ್ಲಿಸಬೇಡಿ ಅನ್ನೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಆ ಸುತ್ತಲೇ ನಿಮ್ಮ ಹತ್ರ ಎಲ್ಲ ಇದೆ. ಆದರೂ ಕೂಡ ನಿಮಗೆಲ್ಲ ಒಂದೊಂದು ಕಾಪಿ ತಂದಿದ್ದೀವಿ. ಆಮೇಲೆ ಈಗ ಒಂದು 20 ನಿಮಿಷದಲ್ಲಿ ನಮ್ಮ ಸ್ನೇಹಿತ ಒಬ್ಬರು ವಾಟ್ಸಪ್ ಕಳಿಸಿದರು, ಅದರಲ್ಲಿ ಒಂದು ಕಾಪಿ ಬಂದಿದೆ. ಇದು ಈಗ ತಾನೇ ಒಂದು ಹಿಂಬರ ಇದೆಲ್ಲ ಕೊಡ್ತೀನಿ, ನಿಮಗೆಲ್ಲ ಕೊಟ್ಟಿದ್ದೀರಿ, ನೀವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೀರಿ. ಈ ಒಂದು ದಿಕ್ಕಿನಲ್ಲಿ ನಮ್ಮ ತಾಲೂಕಿಗೆ ಕಳಂಕ ಹೊರಗಿನಿಂದ ಬಂದು ತಂದಿರೋದೇ ಹೊರತು ಇನ್ಯಾವುದೂ ಇಲ್ಲ. ಇಲ್ಲಿ ನನ್ನ ಪಾತ್ರ ಇಷ್ಟೊತ್ತಿಗೆ ಹೇಳಿದ್ರೂ ನನ್ನ ಪಾತ್ರ ಎಲ್ಲಿಂದ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಆದರೆ ಇವರು ಬಂದು ನನಗೆ ಮಾಜಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ಆಹ್ವಾನ ಮಾಡೋಕ್ಕೆ ಬಂದಿದ್ದರು. ಅಚಾನಕ್ಕಾಗಿ ನಾನು ಅಲ್ಲಿದ್ದೆ. ಆಗ ಹಿಂಗಿದೆ ಕಣ್ಣ, ಕರೆದ್ಬಿಡಿ ಸಿದ್ದರಾಮಯ್ಯನವ್ರನ್ನ ಅಂತಂದರು. ನೀವು ಕರೀರಪ್ಪ, ನಾನು ಹೇಳ್ತೀನಿ ಎಂದಿದ್ದೆ. ಅದಾದಮೇಲೆ ಆಗಸ್ಟ್ 15ಕ್ಕೆ ವಿಶೇಷವಾಗಿ ಹುಣಸೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರಕ್ಕೋಸ್ಕರ ಕರಿಬೇಕು ಅಂತ ಹುಣಸೂರು ಕುರುಬ ಸಮಾಜದ ಅಧ್ಯಕ್ಷರಾದಂಥ ಕುನ್ನೇಗೌಡರು ಹಾಗೂ ಎಲ್ಲ ಸಂಘಟನೆಯ ಮುಖಂಡರುಗಳು ಕೂಡ ಸಿದ್ದರಾಮಯ್ಯವ್ರಿಗೆ ಮೈಸೂರಿಗೆ ಬಂದು ಕರೆದ್ರು. ಅವತ್ತು ಬರೋದಕ್ಕಾಗೋದಿಲ್ಲ, ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಆಯಿತು. ನಾವು ಕರೆದಿದ್ವಿ. ನನಗೆ ಇಲ್ಲಿ ಭಾಳ ಮುಖ್ಯವಾಗಿ ಇದಾಗಿದ್ದು, ಆ ಸಂಘಟನೆಯವರು ನಾನು ಕರೆದ ಮೇಲೆ ಹಿಂಗೆ ಓಪನ್ ಮಾಡ್ತಿದ್ದೀವಿ ಅಂತ ನಮ್ಮ ಹತ್ರ ಮತ್ತೆ ಬಂದು ಕರೆಯೋಕ್ಕೆ ಹೋಗಲಿಲ್ಲ ಅವರು. ಅಲ್ಲಿ ಸಿದ್ದರಾಮಯ್ಯವ್ರ ಮನೇಲಿ ಬೆಂಗಳೂರಲ್ಲಿ ಏನು ಮಾತಾಡಿದ್ಬಿಟ್ರೆ, ಅದಾದಮೇಲೆ ಇದು ಮಾಡ್ತಾಯಿದ್ದೀವಿ ಏನೂ ನಮಗೆ ವಿಚಾರ ಗೊತ್ತಿಲ್ಲ. ನಮ್ಮ ಕೌನ್ಸಿಲ್ಗಳ ಜೊತೆ ಮಾತಾಡಿದರು, ಅವರು ಕೂಡ ಅವರೇನೋ ಚರ್ಚೆ ಮಾಡಿದರೆ ಇಲ್ಲ. ಇಲ್ಲಿ ಯಾವಾಗ ಆವತ್ತಿನ ದಿನ ಏಕಾಏಕಿ ಅಲ್ಲಿಗೆ ಹೋಗಿ, ಆ ಗ್ರಾಮದವರೇ ಇಲ್ಲ, ಅಲ್ಲಿ ಆ ಗ್ರಾಮದ ಯಜಮಾನರುಗಳೇ ಇಲ್ಲ, ಆ ಗ್ರಾಮದ ಮುಖ್ಯಸ್ಥರು ಇಲ್ಲ, ತಾಲೂಕಿನ ಕುರುಬ ಸಮಾಜ ಮುಖಂಡರು ಇಲ್ಲ. ನನಗಿಲ್ಲಿ ಭಾಳ ಒಂಥರ ಇದು ಭಾಳ ನೋವಾಗೋದು ಏನಪ್ಪ ಅಂತಂದರೆ, ನಾವು ಓದಿರೋ ಇತಿಹಾಸ ಸಂಗೊಳ್ಳಿ ರಾಯಣ್ಣವರು ದೇಶಪ್ರೇಮಿ, ದೇಶಭಕ್ತ, ನಿಷ್ಠೆಗೆಸ್ಟಾದವರು, ಇಂಗ್ಲೀಷ್ ವಿರುದ್ಧ ಹೋರಾಟ ಮಾಡಿದವರು, ಕೊನೆಯವರೆಗೂ ಒಬ್ಬನೇ ಇದ್ದರೂ ಕೂಡ ಯಾರಿಗೂ ಬೆದರದೆ ಒಬ್ಬರೇ ಹೋರಾಟ ಮಾಡಿದ್ರು ಅಂತೆಲ್ಲ ನಾವು ಓದಿರೋ ಇದರಲ್ಲಿದೆ. ಆದರೆ ಇವರು ಅದನ್ನ ಹೆಂಗೆ ದುರ್ಬಳಕೆ ಮಾಡ್ಕೊತಾವ್ರೆ ಅಂತಂದರೆ, ಆ ನಿಷ್ಠೆನೇ ಅವರು ಪ್ರಶ್ನೆ ಮಾಡೋಂಥ ಸ್ಥಿತಿಗೆ ಹೋಗ್ತಾಯಿದ್ದಾರೆ. ಈಗ ನೀವುಗಳು ಓದಿದ್ದೀರಿ, ನಾವು ಓದಿದ್ದೀವಿ. ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಕುರುಬ ಅಂತ ಎಲ್ಲರ ಮೆನ್ಷನ್ ಆಗಿದೆಯಾ? ಇವರು ಅದನ್ನು ಜಾತಿಗೆ ಕಟ್ಟೋದಕ್ಕೆ ಹೋಗ್ತಾಯಿದ್ದಾರೆ. ಎಲ್ರಿಗೂ ಬೇಕಾದಂಥವ್ರೆ ಅವರು. ಆದರೆ ಈಗ ಅವ್ರು ಹೋಗ್ತಿರೋ ರೀತಿ ಇದೆಯಲ್ಲ, ಅದರಲ್ಲಿ ನಿಮಗೆ ಸ್ಪಷ್ಟನೆ ನಾನು ಹೇಳೋದು ಬೇಕಾಗಿಲ್ಲ, ಮಗು ಕೂಡ ಹೇಳ್ತದೆ. ಅವತ್ತಿನ ದಿನ ನೀವು ವಿಡಿಯೋದ ಮಾಧ್ಯಮಗಳೆಲ್ಲ ಅವ್ರು ಮಾತಾಡಿದಾರಲ್ಲ,
ಅವ್ರು ಮಾತಾಡಿರೋ ರೀತಿ ನೋಡಿದಾಗ ಅವ್ರಿಗೆ ಪುತ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಯಾರಿಗೆ ಅಲ್ಲಿ ಮಾತಾಡಿರೋ ವ್ಯಕ್ತಿಗೆ ಪುತ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಅವನ್ನ ಪದೇ 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 ಅವ್ರಿಗೊಬ್ರು ಇನ್ನೊಬ್ರು ಹೆಣ್ಮಗಳು ಬೇರೆ ಸಹಾಯ ಮಾಡ್ತಾರೆ. ಅವ್ರು ನನಗೆ ಮಗನೇ ಅಂತ ಬೇರೆ ಕರೆದಿದ್ದಾರೆ. ಅವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಅವ್ರ ಸದುದ್ದೇಶ ಇರೋದೆಲ್ಲ ಸಂಪೂರ್ಣ 2028 ಚುನಾವಣೆ, 2028 ಚುನಾವಣೆ, 2028 ಚುನಾವಣೆ ಬಿಟ್ಟರೆ ಪುತ್ಲಿ ನಿರ್ಮಾಣ ಮಾಡಬೇಕು, ಅಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ಚರ್ಚೆ ಮಾಡಬೇಕು, ಯಜಮಾನ್ರನ್ನ ಕರಿಬೇಕು, ಊರವ್ರನ್ನೆಲ್ಲ ಸೇರಿಸ್ಕೋಬೇಕು, ಎಲ್ಲ ಪಕ್ಷದವ್ರನ್ನೂ ಕರಿಬೇಕು, ನಾವೆಲ್ಲ ಸೇರಿ ನಿಲ್ಸೋಣ ಅನ್ನಬೇಕು ಅನ್ನೋ ಸದುದ್ದೇಶ ಇಲ್ಲ ಅವ್ರಿಗೆ. ಅವ್ರ ವಿಡಿಯೋ ಅವರುವೇ ಒಂದು ಟಗರು ಸಾಕ್ತಾಯಿದ್ದೀನಿ 2028ಕ್ಕೆ ಅಂತವ್ರೆ. ಎಷ್ಟು ಟಗರು ಸಾಕಿದ್ರು ಕಡಿದೇ ಬಿಡ್ತಾರೇನಪ್ಪ. ಎಷ್ಟೇ ನೀನು ಟಗರು ಸಾಕಿದ್ರು ನೀವೆಲ್ಲ ಏನು ಮಾಡಿರಿ? ಸಾಕ್ತಾಯಿದ್ದೀವಿ. ಉದ್ದೇಶ ಏನು ಅವ್ರದ್ದು? ಉದ್ದೇಶ ಸ್ಪಷ್ಟ. 2028 ಚುನಾವಣೆ ಅನ್ನೋದು ಸ್ಪಷ್ಟ ಬಿಟ್ಟರೆ ಇನ್ನೇನಾರ ಇದೆಯಾ ಅದರಲ್ಲಿ? ಅದನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಎಲ್ಲರನ್ನೂ ಕರೆಸಿ ಕೇಳಿ ಮಾಡಬೇಕು ಅಲ್ಲಿ. ಆಮೇಲೆ ಕಲ್ಕುಣಿಕೆ ಅನ್ನೋ ಒಂದು ಗ್ರಾಮ, ಅಲ್ಲೊಂದು 14-15 ಸಮಾಜದವ್ರು ಇರೋವಂಥವ್ರು, ಎಲ್ಲ ಸಮಾಜದವ್ರನ್ನೂ ಕರೆದಿ ಮಾಡಬೇಕಾಗಿರೋದು ಉದ್ದೇಶ. ಈಗ ಪಾಪ ಯಾರೋ ಪುಣ್ಯಾತ್ಮ ಮೌರ್ಯ ಪುತ್ಲಿ ಕೊಡ್ತಾಯಿದ್ದಾನೆ, ಇನ್ಯಾರೋ ಹುಡುಗರುಗಳು ಅದನ್ನ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ಗೆ ಆ ಸಂಘದವ್ರು ಒಂದು 40,000 ಖರ್ಚು ಮಾಡಿ ತಗೊಬಂದವ್ರೆ. ಇವರು ಒಂದು 10,000 ರೂಪಾಯಿ ಸಿಮೆಂಟ್ ಕೆಲಸಕ್ಕೆ ಕೊಟ್ಟವ್ರೆ. ಅಷ್ಟಕ್ಕೆ ಆ ಸಂಘಟನೆನ 28ಕ್ಕೆ ಬಳಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ನೀವು ಎಲ್ಲ ನೋಡಿರೋದ್ರಲ್ಲಿ ಅವ್ರ ಉದ್ದೇಶ ಅಷ್ಟೇ ಎರಡೇ, 2028. ಅದಕ್ಕೋಸ್ಕರ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ರಾಜ್ಯದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು, ಸಂಘಟನೆಗಳು ಎಲ್ಲರೂ ನನಗೆ ಮಾಡಿದರು. ಕೆಲವರು ನನಗೆ ಸಲಹೆನೂ ಕೊಟ್ಟರು. ಸರ್ ಇದಕ್ಕೆ ಬೇರೆ ರೀತಿ ಏನೋ ಒಂದು ಮಾರ್ಗ ತೋರಿಸಿ ಎಲ್ಲ ಉದ್ಘಾಟನೆ ಮಾಡಿ, ಅದಕ್ಕೆ ಅವಮಾನ ಮಾಡಬೇಡಿ ಅಂತ. ನಾನಂದೆ, ಸರ್ ನಾನು ಕಳೆದ 20 ವರ್ಷಗಳಿಂದ ಶಾಸಕನಾದ ಮೇಲೇ ಸಂಗೊಳ್ಳಿ ರಾಯಣ್ಣರ ದಿನಾಚರಣೆ ಆಗಸ್ಟ್ 15 ದಿನ ಹುಣಸೂರು ತಾಲೂಕು ಕುರುಬ ಸಂಘದ ಜೊತೆಗೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಬೆಳಗ್ಗೆ ಫ್ಲ್ಯಾಗ್ ಹಾಯಿಸ್ಟ್ ಮಾಡೋದು, ಸಾಯಂಕಾಲ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆಗಳಿಗೆ ಪುರಸ್ಕರಿಸಿದವು. ಮೊದಲೆಲ್ಲ ಪುಸ್ತಕ, ಪೆನ್ನು, ಪೇಪರು, ಬ್ಯಾಗ್ಗಳು ಕೊಟ್ಕೊಂಡು ಬರ್ತಿದ್ದೋ. ಅದಾದಮೇಲೆ ಪ್ರತಿಭಾ ಪುರಸ್ಕಾರ ಅಂತ ಕವರ್ಲ್ ಹಾಕಿ ಏನೋ ಒಂದು ಕೊಡೋದು ಸಹಾಯ. ಅದಾದಮೇಲೆ ಈಗ ಮೊನ್ನೆ ಗುರುಪುರದಲ್ಲಿ ಸಂಗೊಳ್ಳಿ ರಾಯಣ್ಣನ ದಿನಾಚರಣೆ, ಅದು ಅಂಥವೆಲ್ಲ ಮಾಧ್ಯಮದಲ್ಲಿ ವೀಡಿಯೋಗಳೇ ಬರೋದಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ, ಭಾಷಣ ಮಾಡಿದ್ರು. ಅದೇ ದಿನ ಅಲ್ಲಿ ಮಕ್ಕಳಿಗೆ ಕುಡಿಯೋ ನೀರಿಗೆ ಟ್ಯಾಂಕ್ ಬೇಕು, ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕೆ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಟ್ಯಾಂಕ್ನ ಮಾಡಿಸ್ತಾಯಿದ್ದೀನಿ. ಗುರುಪುರದಲ್ಲಿ ನೀವು ಹೋಗಿ ನೋಡ್ಬೋದು, ಕೆಲಸ ಶುರುವಾಗಿದೆ ಅಲ್ಲಿ. ನಾವು ಪ್ರತಿ ವರ್ಷ ಸಂಗೊಳ್ಳಿ ರಾಯಣ್ಣ ಅವರ ಜೀವನವನ್ನು ಪ್ರೇರಣೆಯಾಗಿ ತಗೊಂಡು ಯುವಕರಿಗೆ ಪ್ರೇರಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಇವರು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಪ್ರಚೋದನಾ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇಷ್ಟೇ ವ್ಯತ್ಯಾಸ. ನಾವು ಅವ್ರನ್ನ ಪ್ರೇರಣಾ ರೀತಿಯಲ್ಲಿ ತಗೋತಾ ಇದ್ದೀವಿ, ಅವರು ಪ್ರಚೋದನೆ ರೀತಿಯಲ್ಲಿ ತಗೋತಾವ್ರೆ. ಎರಡೇ ವ್ಯತ್ಯಾಸ ನಮಗೂ ಅವ್ರಿಗಿರೋ ಅಂಥದ್ದು, ನಮಗೂ ಅವನಿಗಿರೋ ಅಂಥದ್ದು. ನಾವು ಪ್ರತಿ ವರ್ಷವೂ ಈಗ ಒಂದು ಮೊದಲನೇ ವರ್ಷ ಮಾಡಿದ್ದೀನ, ಕಳೆದ 20 ವರ್ಷದಿಂದನೂ ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ, ಒಬ್ಬ ಸಂಗೊಳ್ಳಿ ರಾಯಣ್ಣ ಇದ್ರಪ್ಪ ನಮ್ಮ ಯುವಕರೆಲ್ಲ ಸಂಗೊಳ್ಳಿ ರಾಯಣ್ಣ ಆಗಬೇಕು ಅನ್ನೋ ಪ್ರೇರಣಾತ್ಮಕವಾಗಿ ನಾವು ಮಾಡ್ಕೊಬರ್ತಾಯಿದ್ದೀವಿ. ಇದನ್ನೇ ರಾಜ್ಯದಂತ ಮಾಡ್ದಂಗೆ ನೋಡಿ ಸ್ವಾಮಿ, ನಾವು ಈ ಥರದವರು. ಅಲ್ಲಿ ಯಾವ ಪಕ್ಷದ್ದು ಇದು ಇಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ಇದೆಲ್ಲ ಬಳಸ್ಕೊತಾ ಇದ್ದಾನೆ. ಮೊದಲಾಗಿದ್ರೆ ಕಷ್ಟ ಆಗೋದು. ಈಗ ಸಾಮಾಜಿಕ ಮಾಧ್ಯಮ ಇದೆಯಲ್ಲ, ಟಗಾರ್ ಅಂತ ಹೋಗುತ್ತೆ, ಯಾರೇನಂದರೂ ಹೋಗುತ್ತೆ. ಈಗ ಮಗನೇ ಅನ್ನೋದು ಜಲ್ದಿ ಪ್ರಚಾರ ಆಗುತ್ತೆ, ಮಗು ಅನ್ನೋದು ಇದು ಯಾವನು ಹಿಂಗಂತವನೇ ಅಂತ. ಈ ಥರ ಸ್ಥಿತಿ ಬಂದು ಕೂತೈತೆ ಅಲ್ವಾ. ಮಗನೇ ಅಂದರೂ ಮಗನೇ, ಮಗು ಅಂದರೂ ಮಗನೇ ಅಲ್ವಾ. ಆದರೆ ಅದು ಯಾವ ಥರ ಈಗ ನಿಮಗೆ ಗೊತ್ತಿದೆಯಲ್ಲ ಪಿಕ್ಚರ್ಗಳೆಲ್ಲ ಹೆಂಗಾಗ್ತಾಯಿದೆ. ಕಳೆದ 2 ವರ್ಷ ಫುಲ್ ವೈಲೇಷನ್ ಇರೋಂಥ ಪಿಕ್ಚರೇ ಸೂಪರ್ ಹಿಟ್ಟು. ನೀತಿ ಪಾಠ ಇರೋಂಥವು ಅಂಥ ಪಿಕ್ಚರ್ಗಳು ಓಡೋದಿಲ್ಲ. ಹಂಗೆ ಈ ಥರ ಈಗ ಜನರ ಮನಸ್ಸಿಗಿಂತ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಗೆ, ಸಂಘದವ್ರಿಗೆ ನೀವು ಸತ್ಯ ಹೇಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ಈಗ ನಿಮ್ಮ ಯಾಕೆಂದರೆ ಇದು 2ನೇ ಸಲ ಈಗ ರಾಜಕೀಯವಾಗಿ ನಾನು ಗೆದ್ದು ಆಯಿತು, ಸೋತು ಆಯಿತು. ಆಮೇಲೆ ಈ ಥರ ಇದು 3ನೇ ಸಲ ನಾನು ನಿಮ್ಮನ್ನು ಕರೆದಿ ಮಾತಾಡ್ತಾ ಇರೋಂಥದ್ದು. ನನ್ನದಲ್ಲದ ತಪ್ಪಿಗೂ ನಾನು ಬಂದು ಸಮಜಾಯಿಸಿ ಹೇಳೋಂಥ ಸ್ಥಿತಿ. ಈಗ ಆವಾಗ ಒಂದು ಸಲ ಹುಣಸೂರಿನ ಹನುಮ ಜಯಂತಿ, ನನ್ನ ತಪ್ಪು ಕೊನೆಗೆ ಸತ್ಯ ಗೊತ್ತಾಯಿತು, ಮತ್ತೆ ಗೆಲ್ಸಿದ್ರು ಜನ. ಇನ್ನೊಂದು ಸಲ ನಮ್ಮ ಹಿರಿಯ ರಾಜಕಾರಣಿ ಏನೋ ತಪ್ಪಾಗಿ ಮಾಧ್ಯಮದವರು ಏನೋ ಹೇಳಿದ್ದಕ್ಕೆ ಅದೇನೋ ಆಗಿತ್ತು.
ಆವಾಗಲೂ ಒಂದು ಸಲ ಕರೆದು ಮಾತು, ಇದು 3ನೇ ಸಲ. ಹೀಗೆ ನಮ್ಮದೆಲ್ಲರದ ತಪ್ಪಿಗೆ ನಾವು ಬಂದು ಜನರಿಗೆ ಸಮಜಾಯಿಸಿ ಹೇಳೋಂಥ ಸ್ಥಿತಿಲಿ ನಾವು ಕೂತಿದ್ದೀವಿ. ಇದು ಒಂದು ಕಡೆ. ಈಗೆಲ್ಲ ನಿಮ್ಮ ಹತ್ರ ಎಲ್ಲ ಇದೆಯಲ್ವಾ, ಇದು ಸರ್ಕಾರಿ ಸುತ್ತೋಲೆ, ಇದು ಹುಣಸೂರಿನ ಪುರಸಭೆ ಇಂಬರ ಕೊಟ್ಟಿರೋಂಥದ್ದು ನನ್ನ ಸ್ನೇಹಿತ ಈಗ ಒಂದು ಅರ್ಧ ಗಂಟೆಲಿ ಕಳಿಸಿದ್ದು. ಈಗ ನನಗೆ ಗೊತ್ತಿಲ್ಲ ನೋಡಿ, ಎಂಥ ಮುಗ್ಧ ನಾನು. ಈಗ ನಾನು ಈಗಾಗಲೇ ಹೇಳ್ದನಲ್ಲ, ಈಗ ನಾನು ಕಳೆದ 4 ದಿನದಿಂದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದೆ, ಜಿಲ್ಲಾ ಮಂತ್ರಿ ಅವ್ರಿಗೆ ಭೇಟಿ ಮಾಡಿದೆ. ಅದೆಲ್ಲನೂ ಸೇರಿಸ್ಕೊಂಡು ಅಲ್ಲಿನ ಗ್ರಾಮದ ಯಜಮಾನರುಗಳಲ್ಲಿ ಕೂತು ಚರ್ಚೆ ಮಾಡಿ, ಇನ್ನೊಂದು ಸೂಕ್ತವಾದ ಕಾನೂನಾತ್ಮಕವಾದಂಥ ಯಾವ ಸ್ಥಳ ಇದೆ ಆ ಸ್ಥಳನ ಗುರುತಿಸಿ ಅವ್ರಗಳ ಎಲ್ಲ ಚರ್ಚೆ ಮಾಡಬೇಕು. ಈಗೆಲ್ಲ ಪ್ರೋಸೆಸ್ಸಲ್ಲಿದೆ. ಆದಷ್ಟು ಶೀಘ್ರವಾಗಿ ಅದಕ್ಕೊಂದು ಕಾನೂನಾತ್ಮಕವಾಗಿ ಎಲ್ಲರೂ ಒಪ್ಪಿಗೆ ಇಡುವ ಒಪ್ಕೊಳ್ಳುವಂಥ ಹಂಗೆ ರೀತಿಯಲ್ಲಿ ಅದನ್ನ ಉದ್ಘಾಟನೆ ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ನಮ್ಮನ್ನೆಲ್ಲ ಈಗ ಆ ಗ್ರಾಮದವರೇ ಎಲ್ಲ ಸೇರಿಸ್ಕೊಂಡು ಮಾಡಿದರೆ ಅವರೇ ದಾರಿ ತೋರಿಸಿರೋರು. ಇದು ಭಾಳ ಮುಖ್ಯ. ಇದೇ ಉತ್ತರ ಕಾಯ್ತಿರೋದು. ನಾನು ಪ್ರತಿಮೆಗಳು ಇಡೋದಕ್ಕೆ ಸಂಪೂರ್ಣ ಬದ್ಧನಾಗಿದ್ದೀನಿ. ಪ್ರತಿಮೆಗಳು ಮಹನೀಯರು, ಯಾಕೆಂದರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ. ನಮ್ಮಂಥವ್ರು ಈ ಥರ ಆದಾಗ ನಮ್ಮ ಮುಂದಿನ ಪೀಳಿಗೆ ಅವ್ರನ್ನ ಮರೆತು ಹೋಗ್ತಾರೆ. ಇಡಬೇಕು ಅನ್ನೋದು ನನಗೂ ಅದು ಆಸೆ ಇದೆ. ಅದು ಇಡುವಂಥದ್ದು ಕಾನೂನಾತ್ಮಕವಾಗಿರಬೇಕು, 4 ಜನ ಗೌರವಿಸೋ ಜಾಗದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಮಂಟಪ, ಬನ್ನಿಕುಪ್ಪೆ ಅವೆಲ್ಲನೂ ಅವ್ರವ್ರ ಜಾಗದಲ್ಲಿ, ಅವ್ರವ್ರ ಸ್ಥಳದಲ್ಲಿ, ಅದೇ ಅವ್ರವ್ರ ಸ್ಥಳ ಅದಕ್ಕೆ ಅಂತ ಗುರುತಿಸಿದೆ. ಇಲ್ಲಿ ಈಗ ಹುಣಸೂರಲ್ಲಿ ಈ ಪ್ರತಿಮೆನೇ ಇಡಬೇಕು. ಹುಣಸೂರಲ್ಲಿ ದೇವರಾಜ ಅರಸನವ್ರದ್ದು ಪ್ರತಿಮೆ ಇಟ್ಟಿದ್ದೀನಿ, ನಾನೇ ಇಟ್ಟಿದ್ದದನ್ನ. ಓಕೆ, ಅದೇ 2ನೇದು ಅಂಬೇಡ್ಕರ್ ಅವ್ರ ಪ್ರತಿಮೆನೂ ಇಡಬೇಕಾಗಿತ್ತು. ಎಲ್ಲಿ? ನಮ್ಮ ಹುಣಸೂರಿನ ಈಗ ಸಂವಿಧಾನ ಸರ್ಕಲ್ ಮಾಡಿದ್ದಾನೆ ಅಲ್ಲಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಅರಸನವ್ರದ್ದು ಮಾಡಿರೋದು 2011ರಲ್ಲಿ. ಈ ಆದೇಶ, ಈ ಸುತ್ತೋಲೆ ಇರಲಿಲ್ಲ. ಅದಾದಮೇಲೆ ನಾನು ಅಂಬೇಡ್ಕರ್ ಈಗ ಪೊಲಿಟಿಕಲ್ಲಾಗಿ ಎಷ್ಟು ಮುಖ್ಯ ಹೇಳಿದ್ದು, ಅದಿಟ್ಟಾಗ ಕೊನೆಗೆ ಪುತ್ಲಿ ಇಟ್ಟರೆ ತಾನೇ ಈ ಆದೇಶದಲ್ಲಿ ಸಂವಿಧಾನ ಸರ್ಕಲ್ ಗಿರ್ಕಲ್ ಅಂತಿಲ್ಲ. ನಾನು ಸಂವಿಧಾನದ ಕಂಬ ನಿಲ್ಲಿಸ್ಬಿಟ್ಟು ಸಿಂಹನ ಇಟ್ಬಿಟ್ಟು ಸಂವಿಧಾನ ಸರ್ಕಲ್ ಕಾನೂನಾತ್ಮಕವಾಗಿ. ಈಗ ಅದೇ ಅಂಬೇಡ್ಕರ್ ಅವರ ಪುತ್ಲಿಗೆ ಬೇರೆ ಜಾಗ ಗುರ್ಸಿದ್ದೀವಿ, ಸರ್ಕಾರಕ್ಕೆ ಹೋಗಿದೆ. ಈಗಿರೋ ಶಾಸಕರು ಅದನ್ನ ಕಳಿಸಿದ್ದಾರೆ, ನಾನೇ ಅದಕ್ಕೆ ಜಾಗ ಗುರ್ಸಿದವನು. ಅಲ್ಲಿ CDPO ಆಫೀಸು ಮತ್ತು ಈ ಕಡೆ PWD ಇದಿದೆ, ಅದ್ರ ಮಧ್ಯ ಸ್ವಲ್ಪ ಜಾಗ ಕೊಯ್ದು ಕಟ್ ಮಾಡಿ ಸರ್ಕಾರಕ್ಕೆ ಹೋಗಿದೆ. ಅದು ಬಂದರೆ ಆ ಸಂವಿಧಾನ ಸರ್ಕಲ್ ಪಕ್ಕದಲ್ಲೇ ಡಯಾಗ್ನಲ್ ಇದೆ. ಅಂದರೆ ಏನೇ ಮಾಡಿದ್ರು ಕಾನೂನಾತ್ಮಕ. ನಾವು ವಿ ಆರ್ ನಾಟ್ ದಿ ಎಬೋದಿಲ್ಲ. ನಾವು ಕಾನೂನಿಗಿಂತ ದೊಡ್ಡವರಲ್ಲ, ಸಂವಿಧಾನಕ್ಕಿಂತ ದೊಡ್ಡವರಲ್ಲ. ಅದರ ಅಡಿಲೇ ನಾವೆಲ್ಲ ಮಾಡ್ಕೊಬರ್ಬೇಕಾದ್ರೆ ಆ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕು. ಇವರು ಈ ಥರದವರು ಒಬ್ಬರು ಯಾರೋ ಬಂದು ಎಲ್ಲರೂ ದುರ್ಬಳಕೆ, ಆ ಯುವಕ ಸಂಘನ ದುರ್ಬಳಕೆ ಮಾಡಿಕೊಂಡ್ರು, ದಾನಿ ಮೌರ್ಯನ ದುರ್ಬಳಕೆ ಮಾಡಿಕೊಂಡ್ರು, ಆ ಸಂಘಟನೆಯವ್ರನ್ನ ದುರ್ಬಳಕೆ ಮಾಡಿಕೊಂಡ್ರು. ಅವರೆಲ್ಲ ಉದ್ದೇಶ 28 ಚುನಾವಣೆ ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ನು ನನಗೆ ಹೌದು, ಅದಕ್ಕೆ ಈಗ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಎಲ್ಲಿಂದನೋ ಬಂದಂಥವನು ರಾಜಕಾರಣ ಬೇಳೆ ಬೇಯಿಸ್ಕೋಬೇಕು ಅಂತ 28 ಅವರೇ, ಬೇರೆ ಯಾರು ಹೇಳ್ತಿಲ್ಲ. ಆ ವ್ಯಕ್ತಿನೇ 28 ಅಂತ ಹೇಳ್ತಾ ಇರೋದು. ಅದೇನು 28 ಕಾಯ್ತಿರ್ತಾನೋ, ಅವತ್ತು ಎಲ್ಲಿರ್ತಾನೋ, ನಾನೆಲ್ಲಿರ್ತೀನೋ, ಅವನೆಲ್ಲಿರ್ತಾನೋ, ಅವನು ಕೃಷ್ಣ ಜನ್ಮಸ್ಥಾನದಲ್ಲಿರ್ತಾನೋ, ಎಲ್ಲಿರ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದಾಗ್ತಾಯಿದೆ. ಈಗೇನಾಗುತ್ತೆ ಅಂತಂದರೆ, ಇದೊಂದು ಚಾಪ್ಟ್ರು ಮುಗೀತಲ್ವ, ನಮ್ಮ ಪಾತ್ರ ಇಲ್ಲ. ಅದಕ್ಕೆ ಇಡೋದಕ್ಕೆ ಕಾನೂನಾತ್ಮಕವಾಗಿ ನನ್ನ ಸಂಪೂರ್ಣ ಬೆಂಬಲ ಇದೆ. ಅದಕ್ಕೂ ಕೂಡ ನಾನು ಸಂಪೂರ್ಣವಾಗಿ ಸಹಕರಿಸ್ತೇನೆ. ರಾಜ್ಯದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಗೆ ನನ್ನ ಒಂದು ಈ ಮಾತು ಒಪ್ಪಿಗೆ ಆಗಿದೆ ಅನಿಸುತ್ತೆ. ನಾನು ಸಂಪೂರ್ಣ ಬದ್ಧನಾಗಿದ್ದೀನಿ. ಬರೀ ಒಂದೇ ಪುತ್ಲಿಗಲ್ಲ, ಮಹನೀಯರ ಪುತ್ಲಿಗಳನ್ನೆಲ್ಲ ಇಟ್ಟುವೆ. ಅದೊಂದು ಇತಿಹಾಸ ಮರಿಬಾರ್ದು. ಭವಿಷ್ಯದ ಪೀಳಿಗೆಯಲ್ಲಿರೋ ಮಕ್ಕಳು ಆ ಇತಿಹಾಸನ ಮರಿಬಾರ್ದು. ಅದಕ್ಕೋಸ್ಕರ ಇಡುವ ಜಾಗ ಸೂಕ್ತವಾಗಿರಲಿ. ನಾನು ಈಗ ಏನಿದು ಕಾಂಟ್ರವರ್ಸಿ ಆಗಿದೆ, ಅದಕ್ಕೂ ಕೂಡ ಅಲ್ಲಿನ ಯಜಮಾನರುಗಳನ್ನ ಎಲ್ಲರನ್ನೂ ಕರೆದು ಸಮಜಾಯಿಸಿ ಅವ್ರ ಹತ್ರ ಎಲ್ಲ ಒಪ್ಪಿಗೆ ತಗೊಂಡು ಒಂದು ಸೂಕ್ತವಾದಂಥ ಸ್ಥಳ ಗುಡಿಸಿ ಇರೋಂಥ ಕೆಲಸ ಇದೆ. ಈಗ ಅವ್ರು ಹೇಳಿದ್ದಕ್ಕೆಲ್ಲ ಇಮಿಡಿಯೇಟ್ ರಿಯಾಕ್ಷನ್ ಮಾಡಬೇಕು ಅಂತ ಏನಿಲ್ವಲ್ಲಪ್ಪ. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಉತ್ತರ ಕೊಡ್ತೀನಿ. ಫಿಲಮ್ ಡೈಲಾಗು ಅವ್ರು ಹೊಡೆದಿದ್ದಾರೆ, ಆದರೆ ಆ ಫಿಲಮ್ ಡೈಲಾಗ್ ಹಂಗಲ್ಲ ಆ ಸಮಾಜ. ಅವ್ರಿಗೆ ಆ ಸಮಾಜ ಏನು ಅಂತಲೇ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರನೇ ಬೇಕಾದರೆ ಒಂದು ಎಸ್ ಜಾನಕಿ ಹಾಡು ಮೊನ್ನೆ 106 ಸಲ ಕೇಳ್ಬಿಟ್ಟ ಪಾಪ ಪುಣ್ಯಾತ್ಕಿತ್ತು, ನಮ್ಗೆ ಬಿಟ್ಟು ಹೋಗ್ಬಿಟ್ರು. ಏನು ಹಾಡೋದು, ಏನು ಹಾಡಮ್ಮ ಅದು?
ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಹಾಡಿದ್ಯಾ? ಹಂಗೆ ಇದು. ಒಂದು ವಾರ 10 ದಿನ ನಿಮ್ಗೆ ಇಮಿಡಿಯೇಟ್ ರಿಯಾಕ್ಷನ್ ಬೇಕು. ಈಗ 10 ದಿನ ಆದಮೇಲೆ ಇವೆಲ್ಲ ಸತ್ಯ ಗೊತ್ತಾಗ್ತಾ ಇದೆಯಲ್ವಾ? ಮೊದಲನೇ ದಿನ 2ನೇ ದಿನ ಮುಗ್ದೇ ಹೋದ ಮಂಜುನಾಥ ಅಂತ ಅಲ್ವಾ? ಈಗ ಸತ್ಯ ಗೊತ್ತಾದಮೇಲೆ, ಅವ್ರ ಬಣ್ಣ ಬಯಲಾದ್ಮೇಲೆ, ಅವ್ರು ನಡ್ಸ್ಕೊಂಡಂಥ ರೀತಿ ಎಲ್ಲ ಏನೇನಾಯಿತು, ಅವ್ರ ವಿರುದ್ಧವಾಗಿ ಮಾತಾಡಿದ್ಮೇಲೆ ಜನಗಳು, ಇದು ಭಾಳ ಮುಖ್ಯವಾಗಿ ನಮ್ಮ ಪಾತ್ರ ಏನೂ ಇಲ್ಲ ಅನ್ನೋದು ತಮಗೆ ಮನದಟ್ಟಾಗಿದೆ, ಅಷ್ಟು ಸಾಕು. 2ನೇದಾಗಿ ಅವ್ರು ಮಾತಾಡಿದಾರಲ್ಲ, ಮಾತಾಡಿದವ್ರದ್ದು ಎಲ್ಲರಿಗೂ ಉತ್ತರ ಕೊಡೋದಕ್ಕಲ್ಲ, ಆದರೆ ಅವ್ರು ಮಾತಾಡೋ ರೀತಿ ಇದೆಯಲ್ಲ, ಆ ರೀತಿಗೆ ಅಂತಂದರೆ ನಿನ್ನ ತಾಕತ್ತಿದ್ರೆ ನನ್ನ ತಾಕತ್ತೇ ಹುಣ್ಸೂರು ಜನ ಕಣ್ರಿ. ಅವ್ನಿಗೇನು ಗೊತ್ತು? ನನ್ನ ತಾಕತ್ತೇ ಹುಣ್ಸೂರು ಜನ. ಬರೀ 400 ಓಟ್ ಇಟ್ಕೊಂಡು 3 ಸಲ ಗೆಲ್ಲಿಸ್ತಾರೆ ಅಂದರೆ ತಾಕತ್ತಿಲ್ಲದೆ ಗೆಲ್ಲಿಸ್ತಾರಲ್ಲಿ? ನನ್ನ ತಾಕತ್ತೇನಪ್ಪ ಅಂದರೆ ಅಲ್ಲಿ ಮಾಡಿರೋ ಅಭಿವೃದ್ಧಿ, ನನ್ನ ತಾಕತ್ತೇ ಅಲ್ಲಿನ ನೀರಾವರಿ, ನನ್ನ ತಾಕತ್ತೇ ನಾನು ಮಾಡಿಸಿರೋ ಸ್ಕೂಲ್ಗಳು, ನನ್ನ ತಾಕತ್ತೇ ದೇವಸ್ಥಾನಗಳು, ನನ್ನ ತಾಕತ್ತೇ ಮಸೀದಿಗಳು, ನನ್ನ ತಾಕತ್ತೇ ಚರ್ಚ್ಗಳಲ್ಲಿ. ನನ್ನ ತಾಕತ್ತು ಕೇಳೋಕ್ಕೆ ಹೋದರೆ ಅಲ್ಲಿ ನೀರಾವರಿ ಕೆರೆಗಳು ತುಂಬಿರೋ ಅಂಥದ್ದು. ಈಗ ನನ್ನ ತಾಕತ್ತು ಕೇಳಿದ್ರೆ ಏನು ಹುಣಸೂರು ಅಭಿವೃದ್ಧಿ ಮಾಡೀನಿ, ಹುಣಸೂರು ಹೆಂಗಿತ್ತು, ಎಜುಕೇಷನ್ ಹೆಂಗಿದೆ, ನನ್ನ ತಾಕತ್ತು PhDಗಳು ತಂದಿರೋದು, ನನ್ನ ತಾಕತ್ತು ಮಾಸ್ಟರ್ ಡಿಗ್ರಿಗಳು ತಂದಿರೋದು, ನನ್ನ ತಾಕತ್ತು ITI ಕಾಲೇಜ್ ಕಟ್ಸಿರೋದು, ನನ್ನ ತಾಕತ್ತೇ GTTC ಕಟ್ಟಿರೋದು, ಅನ್ಗುಡ್ ಭಾಗದಲ್ಲಿ ಡಿಗ್ರಿ ಕಾಲೇಜು, ಹುಣಸೂರಲ್ಲಿ ಡಿಗ್ರಿ ಕಾಲೇಜ್, ಮಹಿಳಾ ಡಿಗ್ರಿ, ದೇವರಾಜ ಅರಸು ಕಾಲೇಜು ಒಂದು ಡೀಮ್ಡ್ ಯೂನಿವರ್ಸಿಟಿ ಅಂತ ಕಟ್ಟಿದ್ದೀನಿ, ಅದು ನನ್ನ ತಾಕತ್ತು. ತಾಕತ್ತು ಪ್ರಶ್ನೆ ಮಾತಾಡಿದ್ರೆ ಅದು ನಮ್ಮ ಇನ್ಯಾವ ತಾಕತ್ತು ಕೇಳ್ತಾನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ಬೋದು ನಾವು. ಹೌದಪ್ಪ. ಆಮೇಲೆ ಕೇವಲ 400 ಓಟ್ ಇಟ್ಕೊಂಡವನಿಗೆ ನನ್ನ ಬೆನ್ನಿಗೆ ನಿಂತಿದ್ದೇನೆ ಕುರುಬ ಸಮಾಜ. ಈಗ ಅವ್ರಿಗೆ ಹೇಳ್ತಾ ಇಲ್ಲಿ ಸೇರಿಸ್ಬೇಡಿ, ನಿಮ್ಗೆ ಗೊತ್ತಾ ಹುಣಸೂರು ತಾಲೂಕಿನ ಕುರುಬ ಸಮಾಜ ನಾನು ಸತ್ತರೆ ಮಾತ್ರ ಕೈ ಬಿಡೋದು ನನ್ನ ಅವರು. ನಾನು ಕೊನೆ ಉಸಿರಿರೋರ್ಗೂ ಕುರುಬ ಸಮಾಜ ನನ್ನ ಜೊತೆಗಿರ್ತದೆ. ಅವ್ನು ಯಾರನ್ನ ಹೊಡೆಯೋಕ್ಕೆ ಹೋಗ್ತಾ ಇದ್ದಾನೆ? ಅವ್ನು 28 ಅಂತ ಯಾವ ಥರ ಇದ್ದರೆ ಅದು ಬಂದು ಜನಗಳ ವಿಶ್ವಾಸ, ಪ್ರೀತಿ ವಿಶ್ವಾಸ ಗಳಿದ್ದು ದಿನನಿತ್ಯ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ಸುಖನ ಸರ್ಕಾರಕ್ಕೆ ಹೇಳೋಂಥ ಕೆಲಸ ಆಗಬೇಕೇ ಹೊರತು ಯುವಕರನ್ನ ಡೈಲಿ ಕುಡಿಸ್ಕೊಂಡು ಆ ಒಂದು ಆಸ್ಪತ್ರೆನೇ ಬಾರ್ ಮಾಡ್ಕೊಂಡವರಲ್ಲ, ಆ ಥರ ಅಲ್ಲ ಅದು. ಜನಗಳತ್ತು ನಿತ್ಯ ಹೋಗ್ಬೇಕು. ಈಗ ನಮಗೂ ಅವ್ರ ಮಟ್ಟಿಗೆ ಇಳಿಬೇಕಲ್ಲ, ಅವ್ನ ಹೆಸ್ರು ಹೇಳಿದ್ರೆ ಬಾಯಿ ತೊಳ್ಕೊಬೇಕಲ್ಲ, ನಾ ಕಷ್ಟಕ್ಕೆ ಸುಮ್ಮನೆ ಇರೋಂಥದ್ದು. ಇದಕ್ಕೆಲ್ಲ ಉತ್ತರ ಏನು ಗೊತ್ತಾ? ಪಾಪಿ ಚಿರಾಯು, ಪಾಪದ ಕೂಡ ತುಂಬ್ತಾ ಇದೆ. ಈ ಶಿಶುಪಾಲನ ವಧೆ 100 ಸುಳ್ಳು ಹೇಳೋವರೆಗೂ ಕೃಷ್ಣ ಕಾಯ್ತಾನಲ್ಲ, ಹಂಗೆ 1, 2, 3 ಈಗ ನೀವು ಹೇಳೋದು ಗೊತ್ತಲ್ವಾ? ಪ್ರತಿ ಬಾರಿಯೂ ನಿಮ್ಮ ಹೆಸರು ತೆಗಿತಾರೆ ಅಂತ ಹೇಳ್ತಾಯಿದ್ರು ಸ್ನೇಹಿತರು. ಪ್ರತಿ ಬಾರಿಯೂ ತೆಗಿತಾವ್ರೆ, 1, 2, 3, 4 ಲೆಕ್ಕ ಆಗ್ತಾ ಕೌಂಟ್ ಆಗ್ತಾ. ವಿಚಾರವಾಗಿ ಅವ್ರು ಹೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಹೋದರೆ ಅದು ನಿತ್ಯ ನಿರಂತರ. ಅವ್ರಿಗೆ 2028 ಬರಲಿ, ಅವ್ರಿಗೆ ಜನ ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಸುಮ್ಮನೆ ಇವ್ರು ಕರೆದ ತಕ್ಷಣ 28 ಬರ್ತದ? ಆಮೇಲೆ ಆ ಹೆಣ್ಮಗಳು ಪಾಪ ಮಗನೇ ಅಂತೇಳಿ, ನನಗೆ 60 ವರ್ಷ, ಅವ್ನಿಗೆ 45 ವರ್ಷ. ಅವ್ರು ಯಾರನ್ನು ಅವರು ಪಾಪ ಸಿದ್ದರಾಮಯ್ಯನವ್ರಿಗೆ ಬಿಟ್ಟಿಲ್ಲ, ಯತೀಂದ್ರ ಸಿದ್ದರಾಮಯ್ಯಂಗೆ ಬಿಟ್ಟಿಲ್ಲ. ಅವ್ರಿಗೇನೋ ರಾಜ್ಯದಲ್ಲಿ ಫೇಮಸ್ ಆಗಬೇಕು ಅಂತ ಅವರೇ ಹೇಳ್ಕೊಂಡವ್ರೆ. ನಾನು ಹಿಂಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ ತಕ್ಷಣ ನಾನು ರಾಜ್ಯದಲ್ಲಿ ಫೇಮಸ್ ಆದೆ ಅಂತ. ಏನೋ ನಮ್ಮ ತಾಯೇ ಬಿಡಿ ಅವರು, ಅವರೇ ಪಾಪ ಅವರೇ ಹೇಳ್ತಾರಲ್ಲ, ಟಗರು ಸಾಕ್ತಾಯಿದ್ದೀವಿ 28ಕ್ಕೆ ನೋಡು ಅಂತ. ಅವ್ರ ಉದ್ದೇಶ ನಿಮ್ಗೆ ಗೊತ್ತಾಗ್ತಾಯಿದೆ. ನಾನು ಅಷ್ಟೇ ನಿಮಗೆ ಕೇಳ್ಕೊತಿರೋದು. ಅವರ ಉದ್ದೇಶ ಬರೀ 2028 ಅಷ್ಟು ಬಿಟ್ಟರೆ ಇನ್ನು ಅದು ಪುತ್ಲಿ ಆಗಬೇಕು, ಜನರಲ್ಲಿ ಸಾಮರಸ್ಯ ಮೂಡಿಸ್ಬೇಕು, ಅಲ್ಲಿ ಒಂದು ಮಹಾನ್ ವ್ಯಕ್ತಿನ ಪುತ್ಲಿ ಇಡಬೇಕು ಅನ್ನೋದು ಏನೂ ಇಲ್ಲ. ಅವ್ರಿಗೂ ಏನೋ ಮಾಡ್ತಾವ್ರೆ. ನಮಗೆ ಬೈ ಗಾಡ್ ಗ್ರೇಸ್, ನಮ್ಮ ತಾಯಿ ಆಶೀರ್ವಾದ, ನಮ್ಮ ದೇವರ ಆಶೀರ್ವಾದದಿಂದ ಅವನು ಎಷ್ಟು ಕಲ್ಲೊಡಿತಾನೆ ಅವೆಲ್ಲ ನನಗೆ ಹೂವಾಗಿ ಬೀಳ್ತಾಯಿತ್ತು. ಇಷ್ಟು ಹೇಳಬಲ್ಲೆ ನಾನು. ನಾನಿನ್ನು ಕರೆಕ್ಟ್ ಕಾನೂನು ಕ್ರಮ. ಈಗ ನೋಡಿ, ಅದರಲ್ಲಿ ಕಾನೂನಾತ್ಮಕವಾಗಿ ಅವನು ಭಾಳ ಹುಷಾರಿ. ಕಾನೂನು ಕ್ರಮ ಆದರೆ ಯಾರ ಮೇಲೆ ಆಗುತ್ತೆ ಹೇಳಿ? ಈ ಸಂಘದವ್ರ ಮೇಲೆ. ಈ ಸಂಘದವರು ಮುಗ್ಧರು. ಈ ಸಂಘಕ್ಕೂ ಈಗ ಆಗ್ದಿರೋ ಅನಾಹುತಕ್ಕೂ ಜಾಲತಾಣದಲ್ಲಿ ಬರ್ತಾ ಇರೋಂಥ ಇದಕ್ಕೂ ಇದಿಲ್ಲ, ತಾಳೆ ಇಲ್ಲ. ಇವ್ರು ನೋಡಿ, ಈಗ ನಾನೊಬ್ಬ ಮಾಜಿ ಶಾಸಕನಾಗಿ ಇವ್ರ ಮೇಲೆ ಕೇಸ್ ಆಗಿಬಿಡೋದು. ನಾನು ಪೊಲೀಸ್ನ ರಿಕ್ವೆಸ್ಟ್ ನಾನು ಮಾಡಿದೆ,
ನೀವು ಮಾಡೋಕ್ಕೆ ಹೋದರೆ ಪುನಃ ಅದನ್ನು ಬೆಂಕಿ ಹಚ್ತಾರಪ್ಪ, ದಯಮಾಡಿ ಮಾಡಬೇಡಿ, ಅವ್ರಿಗೆ ಗೊತ್ತಿಲ್ಲ, ಕರೆದು ಮಾತಾಡಿ ಅಂದೆ. ಪೊಲೀಸರು ಅವ್ರನ್ನ ಕರೆದು ಮಾತಾಡಿದ್ದಾರೆ. ನೋಡಿ, ಇನ್ನು ಮುಂದುವರಿಬೇಡಿ, ದುಡುಕ್ಬೇಡಿ. ಕೆಲವರು ನೀವು ಮಾಧ್ಯಮದವ್ರು ಇವ್ರ ಹತ್ರ ಮಾತಾಡಿ, ಬೇಡ್ರಪ್ಪ ದುಡುಕ್ಬೇಡಿ, ಸಮಾಧಾನವಾಗಿರಿ, ಮುಗ್ಧರುಗಳು ಹಾಳಾಗ್ಬಿಡ್ತೀರಿ ಅಂತಲೂ ಹೇಳಿದ್ದಾರೆ. ನೋಡಿ ಸಮಸ್ಯೆ, ನೀವು ಹೇಳಿದ್ದು ಭಾಳ ಒಳ್ಳೆಯ ಪ್ರಶ್ನೆ, ನೀವು ಹೇಳಿದ್ದು ಒಳ್ಳೆಯ ಪ್ರಶ್ನೆ. ಕಾನೂನು ಕ್ರಮನೇ ಇಲ್ವಾ? ಕಾನೂನು ಕ್ರಮ ಆದರೆ ಇವ್ರ ಮೇಲೆ ಸರ್ ಇದೆ ಅದು. ಅಂದರೆ ಯಾರು ಈಗ ಕಂಪ್ಲೇಂಟ್ ಕೊಡಬೇಕು? ನಾನು ತೇಜೋವಧಿ ಆಗಿರೋನು, ನಾನು ಕೊಡಬೇಕು. ನಾನು ಅಯ್ಯೋ ಪೆದ್ದ ಹೋಗಪ್ಪ, ಹೆಂಗೋ ಬದುಕೋ ಹೋಗು ಅಂತ ಸುಮ್ಮನೆ ನಾನು ಅವನ ಥರನೇ. ಆದರೆ ಈಗ ನಿಮಗೆಲ್ಲ ಗೊತ್ತಿರೋ ಅಂಥ ಒಂದು ಸತ್ಯ, ನಾಯಿ ಕಚ್ತದೆ, ನಾಯಿ ಕಚ್ಚಿರೋರು ಯಾರು ನೋಡಿದ್ದೀರಾ? ಮತ್ತು ನಾವು ಅದೇ ರೀತಿ ಸುಮ್ಮನೆ ತಳ್ಕೊ ಹೋಗ್ಬೇಕು ಅಷ್ಟೇ. ಬಿಟ್ಟರೆ ಇವ್ರಿಗೆ ಈಗ ಶ್ರೀನಿವಾಸು ಅಲ್ಲಿ ಇನ್ನೊಬ್ಬ ಆ ಶೇಖರನು ಪಾಪ ಹುಡುಗ, ಅವನದು ಒಂದು ವಿಡಿಯೋ ನೋಡಿದೆ. ಅಲ್ಲಿ ಯಾವುದೋ ಕೌನ್ಸಿಲ್ದು ಎಲೆಕ್ಷನ್ದು ಹೇಳ್ತಾನೆ. ಎಲ್ಲರಿಗೂ ಚುನಾವಣೆ ಬಿಟ್ಟರೆ ಬೇರೆ ಏನು ಬೇರೆ ಇದಿಲ್ಲ. ಹೇಳಿದ್ದೀನಿ ಈಗ ಶುರು ಮಾಡಿದ್ದೀನಿ. ಇಲ್ಲ ಅದನ್ನು ಇಲ್ಲ ಅದು ನಿಮಗೆ ಗೊತ್ತೇ ಇಲ್ಲ. ನಾನು ಈಗಾಗಲೇ ಒಂದು ವಾರದಿಂದನೂ ಅದ್ರ ಬಗ್ಗೆ ಹೋಗಿದ್ದೀನಿ, ಯಜಮಾನ್ರುಗಳಿಗೆ ಮಾತಾಡಿದ್ದೀನಿ. ಈಗಲೂ ಇಲ್ಲಿ ಅರ್ಧ ಗಂಟೆ ಮುಂಚೆ ಅಲ್ಲಿನ ಮುಖಂಡರುಗಳೆಲ್ಲ ಬಂದಿದ್ದರು. ನಾನು ಬರ್ರಪ್ಪ ಮಾತಾಡೋಕ್ಕಾಗಲ್ಲ ಇಲ್ಲಿ ಅಂತ ಕಾರಲ್ಲೇ ಮಾತಾಡ್ಕೊಂಡು ನನ್ನ ಜವಾಬ್ದಾರಿಗೆ ಹುಣಸೂರು, ನನ್ನ ಮನೆ, ನನಗೆ ಗೊತ್ತಿದೆ, ಅದು ಏನು ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ ಕರೆಕ್ಟಾಗಿ. ಕಾನ್ಫ್ಲಿಕ್ಟ್ ಬೇಡ ಅಂತ ಅಷ್ಟೇ. ನಾನು ಭಾಳ ಸೂಕ್ಷ್ಮ ಆದ ರೀತಿಲಿ ಹೋಗ್ತಾಯಿದ್ದೀನಿ. ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ನಾನು ಧನ್ಯವಾದನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬರೀ ಹುಣಸೂರಲ್ಲಿ ಎಲೆಮರೆಕಾಯಿ ಇದ್ದಂಗೆ ಇದ್ದವನು, ರಾಜ್ಯಕ್ಕೆ ಬೆಳಕಾಗೆ ಬಂದಂಗೆ ಹಂಗೆ ಆಯಿತು. ಈ ವಿಚಾರದಲ್ಲಿ ನಮ್ಗೆ ಏನು ಮಾಡಿದ್ರು ದೇವರು ಒಳ್ಳೆಯದೇ ಮಾಡ್ತೇನೆ ಅಂತ ಬಲವಾಗಿ ನಂಬಿರೋದಕ್ಕೆ ಇದು ಒಂದು ಸಾಕ್ಷಿ. ವಿಶೇಷವಾಗಿ ಹುಣಸೂರಿನ ನನ್ನ ಅಭಿಮಾನಿಗಳು, ನಿಮ್ಗೆ ಗೊತ್ತಿಲ್ಲ, ಇತರೆ ಜಾತಿಯವರೆಲ್ಲ ಓಪನ್ನಾಗಿ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ವಿಚಾರದಲ್ಲಿ ನಾನು ನಿಮ್ಮ ಪರ ಇದ್ದೀನಿ, ನಿಮ್ಮ ಆಮೇಲೆ ನನ್ನ ಹತ್ರ ಮೊಬೈಲಲ್ಲಿ ಸಾಕ್ಷಿ ಇದೆ. ನೂರಾರು ಅಡ್ವೊಕೇಟ್ಸ್ಗಳು ನನಗೆ ಇಲ್ಲ, ಯು ಆರ್ ರೈಟ್, ಇದ್ರ ಬಗ್ಗೆ ನೀವು ಕರೆಕ್ಟಾದಂಥ ನಿರ್ಧಾರ. ನನ್ನ ಬೇರೆ ಕ್ಯಾಸ್ಟ್ ಅವರು ಕೂಡ ಇದೊಂದು ಒಂಥರ ಅಲೆನೇ ಆಗೋಯ್ತು. ನಾವಿದ್ದೀವಿ ಬಿಡೋಣ, ನಾವು ನಿಮ್ಗೆ ತಪ್ಪು ಮಾಡಿದ್ವಿ, ನಾವಿದ್ದೀವಿ ಸುಂದಿರೋಣ ಅನ್ನೋ ಮಟ್ಟಿಗೆ ಬಂತು. ಇದಕ್ಕೋಸ್ಕರ ನಾನು ಯಾರ್ಯಾರು ಅಭಿಮಾನಿಗಳು, ಕೆಲವರು ಮಹಿಳೆಯರು, ಇದು ಪ್ರಥಮ ಬಾರಿಗೆ ಇಷ್ಟೊಂದು ಜನ ಮಹಿಳೆಯರು ನನ್ನ ಬಗ್ಗೆ ಅಭಿಮಾನ ಮಾತಾಡಿರೋದು. ಯಾವುದೋ ಒಂದು ಹೆಣ್ಮಗಳು ಮಾತಾಡಲು ಅಂದ ತಕ್ಷಣ ಇಷ್ಟು ಹೆಣ್ಮಕ್ಳು ನನ್ನ ಪರವಾಗಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಅಭಿಮಾನದ ಮಾತಾಡಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೆ, ಕೆಲವು ಯುವಕರಿಗೆ ನಾನು ಕೈ ಮುಗಿದು ಬೇಡ್ಕೊತೀನಿ. ಟೀಕೆ ನನಗೆ ಮಾಡಲಿ, ನಾನು ತಡ್ಕೊತೀನಿ. ನಮ್ಮ ತಾಯಿ ಎತ್ತವಳೆ ನನಗೆ, ನಾನು ತಡ್ಕೊತೀನಿ. ದಯಮಾಡಿ ನೀವು ಯಾರೂ ಅವ್ರಿಗೆ ಬೈದು ಮಾಡಿ ಕೆಟ್ಟದಾಗಿ ಅವ್ರಿಗೆ ಪದಗಳನ್ನ ಬಳಸಬೇಡಿ ಅಂತ ತಮಗೆ ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಅಂದರೆ ನಾವು ಯಾರಿಗಾರ ಪ್ರೇರಣೆ ಆಗಬೇಕು ಹೊರತು ಪ್ರಚೋದನೆ ಆಗೋದ್ರಿಂದ ಪ್ರಯೋಜನ ಇಲ್ಲ. ಜೊತೆಗೆ ಈ ವಿಚಾರನ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಒಂದು ಕೊನೆನ ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ, ಮಾಧ್ಯಮದವರು ಕೂಡ ನಿಮ್ಮ ಧರ್ಮ ನೀವು ಇದು ಹೇಳಿದ್ದೀರಿ. ಆದರೆ ಒಂದೇನಪ್ಪ ಅಂತಂದರೆ ಅವ್ರು ಮಾಡಿದಾಗ ಅಟ್ಲೀಸ್ಟ್ ನನ್ನ ರಿಯಾಕ್ಷನ್ ತಗೊಂಡಿದ್ರೆ ಭಾಳ ಚೆನ್ನಾಗಿರೋದು. ಅದೇನು ಅಂತ ಅಂದ್ಬಿಟ್ಟಿದೆ. ಆದರೂ ಸಮಾಜದಲ್ಲಿ ಇವೆಲ್ಲ ಇದ್ದಿದ್ದೇನೆ. ಒಟ್ಟಿನಲ್ಲಿ ತಾಲೂಕಿನ ಜನ ನನ್ನ ಪರವಾಗಿ, ನನ್ನ ಬೆನ್ನಿಗಿರೋವರೆಗೂ ನಮ್ಮ ರಾಜಕೀಯ ನಡೀತಾ ಇರ್ತದೆ. ಈಗ 2 ಸಲ ಸೋತು ಆಯಿತು, ಗೆದ್ದು ಆಯಿತು. ಈಗ ಆದರೂ ಕೂಡ ತಾಲೂಕು ಜನರ ಕಷ್ಟ ಸುಖ ಈಗ ನೀವೇ ನೋಡೋದಲ್ಲ, ಹೀಗೆ ಇಮಿಡಿಯೇಟಾಗಿ ಹೋಗಿ ಬರೋವಂಥ ಕೆಲಸ ಮಾಡಿದ್ದೀನಿ. ನಿಮಗೂ ಇರಲಿ ಒಂದು ನಂಬಿಕೆ, ವಿಶ್ವಾಸ ಇರಲಿ. ತಾಲೂಕು ಈ ಥರ ಮಹನೀಯರ ಬಗ್ಗೆ ನನಗೆ ಅತೀವಾದಂಥ ಗೌರವ ಇದೆ. ನಾವು ಯಾವತ್ತೂ ಕೂಡ ಅದನ್ನು ತಡೆ ಹಿಡಿಬೇಕು ಅಂತ ಯಾವ ಕ್ಷಣದಲ್ಲೂ ಕೂಡ ಪ್ರಯತ್ನ ಅಲ್ಲ, ನನ್ನ ಸ್ಮೃತಿ ಪಟದಲ್ಲೂ ಯಾವತ್ತೂ ಇಲ್ಲ. ಅದು ನನಗೆ ಗೊತ್ತು. ನಾವು ನಮಗೂ ಅವ್ರಿಗೂ ಯಾವ ದ್ವೇಷವೂ ಇಲ್ಲ, ಯಾವ ಇದೂ ಇಲ್ಲ. ನಾವೇನೇ ಮುಖ್ಯಮಂತ್ರಿಗಳನ್ನೆಲ್ಲ ಇದ್ದಾಗ ಅವರ ಹಳೆ ಹಾಸ್ಪಿಟ್ಲು ಉದ್ಘಾಟನೆ ಮಾಡೋಕ್ಕೆ ಒಬ್ಬ ಕಿಡಿಗೇಡಿ ಅಂತ ಜನಕ್ಕೆ ಗೊತ್ತಾಗುತ್ತೆ ಬಿಡಿ. ಅದು ಒಬ್ಬನೇ ಒಬ್ಬ ಕಿಡಿಗೇಡಿ ಯಾರು ತಾಲೂಕು ಏನೂ ಆಗಲ್ಲ ಸರ್. ಏನಾಗ್ಬಿಡ್ತದೆ,